ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಂದಿನಿಂದ ದೇಶದೆಲ್ಲೆಡೆ ಹೊಸ GST ದರ ಆರಂಭವಾಗಿದೆ. ಹಾಗಾದರೆ ಚಿನ್ನ ಬೆಳ್ಳಿ ಬೆಲೆ ಇಳಿಕೆಯಾಗಿದೆಯಾ? ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಇದೆಯಾ? ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ GSTಯಲ್ಲಿ ಹೊಸ ಬದಲಾವಣೆಯಾಗಿದ್ದು ಬೆಳ್ಳಿ ಹಾಗೂ ಚಿನ್ನದ ಬೆಲೆಯಲ್ಲಿ ಇದು ಪರಿಣಾಮ ಬೀರಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ GST ದರ ದೇಶದೆಲ್ಲೆಡೆ ಜಾರಿಯಾಗಿರಬಹುದು. ಆದರೆ ಬಂಗಾರ ಬೆಳ್ಳಿಯ ಬೆಲೆ ನಿರೀಕ್ಷೆಯಲ್ಲಿ ಇಳಿಕೆಯಾಗಿಲ್ಲ. ಇನ್ನೂ ಕೂಡ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏರಿಕೆ ಕಂಡಿದೆ. ಹೌದು, ಪ್ರಪಂಚದಾದ್ಯಂತ ಚಿನ್ನಕ್ಕೆ ವಿಶೇಷ ಸ್ಥಾನ ಇದೆ. ಹಳದಿ ಬಣ್ಣದ ಚಿನ್ನ ಮಹಿಳೆಯರಿಗೆ ಅಚ್ಚುಮೆಚ್ಚು ಅಂತ ಹೇಳಬಹುದು. ಯಾವುದೇ ಋತುವಿನಲ್ಲಾದರೂ ಕೂಡ ಮಹಿಳೆಯರು ಚಿನ್ನ ಖರೀದಿಯಲ್ಲಿ ತೊಡಗಿಕೊಂಡಿರ್ತಾರೆ. ಹೀಗಾಗಿ ಚಿನ್ನದ ಬೇಡಿಕೆಯೂ ಕೂಡ ಹೆಚ್ಚಿಗೆ ಇರುತ್ತೆ. ಇನ್ನು ಹಬ್ಬ ಹರಿದಿನಗಳು ಆಗಮಿಸ್ತಾ ಇರೋದ್ರಿಂದ ಇದೀಗ ಚಿನ್ನದ ಬೆಲೆ ಮತ್ತೆ ದುಪ್ಪಟ್ಟಾಗ್ತಾ ಇದೆ ಅಂತ ಹೇಳಬಹುದು. ಹೌದು, ಚಿನ್ನ ಹಾಗೂ ಬೆಳ್ಳಿಯ ದರಗಳು ಏರಿಕೆಯಾಗಿದ್ದು ಇದೀಗ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 10,030 ರೂಪಾಯಿ ಆಗಿದ್ರೆ, ಮುಂಬೈ ಮತ್ತು ಕೋಲ್ಕತ್ತಾ ನಗರಗಳಲ್ಲಿ ಇದೇ ಚಿನ್ನದ ಬೆಲೆ ಗ್ರಾಮ್ಗೆ 10,360 ರೂಪಾಯಿ ಆಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಇದೇ ಚಿನ್ನದ ಬೆಲೆ 10,335 ರೂಪಾಯಿ ಆಗಿದೆ. ಇನ್ನು ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಮ್ 18 ಕ್ಯಾರೆಟ್ ಆಭರಣದ ಬೆಲೆ 8,444 ರೂಪಾಯಿ ಆಗಿದ್ದು, 24 ಕ್ಯಾರೆಟ್ ಆಭರಣದ ಬೆಲೆ 10,320 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿ ಚಿನ್ನದ ಬೆಲೆ 11,258 ರೂಪಾಯಿ ಆಗಿದೆ. ಅಂದರೆ ಇದೇ 8 ಗ್ರಾಮ್ 18 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 67,552 ರೂಪಾಯಿ ಆದರೆ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 8 ಗ್ರಾಮ್ಗೆ 82,560 ರೂಪಾಯಿ ಆಗಿದ್ದು, 24 ಕ್ಯಾರೆಟ್ ಬಂಗಾರದ ಬೆಲೆ 90,064 ರೂಪಾಯಿ ಆಗಿದೆ 8 ಗ್ರಾಮ್ಗೆ. ಇನ್ನು ಬೆಳ್ಳಿಯ ಬೆಲೆಯಲ್ಲೂ ಕೂಡ ನಿನ್ನೆಗೆ ಹೋಲಿಸಿದ್ರೆ ಇಂದು ಬೆಳ್ಳಿ ದರದಲ್ಲಿ ಅಲ್ಪ ಇಳಿಕೆಯಾಗಿದೆ ಅಂತ ಹೇಳಬಹುದು. ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಬೆಳ್ಳಿಯ ದರ 1,38,000 ರೂಪಾಯಿ ಆಗಿದ್ದು, ಬೆಂಗಳೂರು ನಗರದಲ್ಲಿ ಬೆಳ್ಳಿ ಇಳಿಕೆಯಾಗಿದೆ. ಪ್ರತಿ 10 ಗ್ರಾಮ್ಗೆ, 100 ಗ್ರಾಮ್ಗೆ, 1000 ಗ್ರಾಮ್ಗೆ ಅಂದರೆ 1 ಕೆಜಿ ಬೆಳ್ಳಿಯ ಬೆಲೆಗಳು ಕ್ರಮವಾಗಿ ನೋಡೋದಾದರೆ 10 ಗ್ರಾಮ್ಗೆ 1,386 ರೂಪಾಯಿ ಆದರೆ 100 ಗ್ರಾಮ್ಗೆ 13,860 ರೂಪಾಯಿ. ಇನ್ನು 1 ಕೆಜಿ ಬೆಳ್ಳಿಯ ಬೆಲೆ 1,38,600 ರೂಪಾಯಿ ಆಗಿದೆ. ಮಿಕ್ಕಂತೆ ದೇಶದ ಇತರ ಮಹಾನಗರಗಳಲ್ಲಿ ಅಂದರೆ ಚೆನ್ನೈನಲ್ಲಿ 1 ಕೆಜಿ ಬೆಳ್ಳಿಯ ದರ ಬಂದು 1,48,000 ರೂಪಾಯಿ ಆದರೆ ಡೆಲ್ಲಿಯಲ್ಲಿ 1,38,000 ರೂಪಾಯಿ, ಮುಂಬೈನಲ್ಲಿ ಕೂಡ 1,38,000 ರೂಪಾಯಿ ಇರೋದ್ರ ಜೊತೆಗೆ ಕೋಲ್ಕತ್ತಾದಲ್ಲೂ ಕೂಡ 1,38,000 ರೂಪಾಯಿಗಳೇ ಆಗಿದೆ. ಒಟ್ಟಿನಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಇಳಿಕೆಯಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂಥವರಿಗೆ ಇದು ಖಂಡಿತವಾಗಿಯೂ ಕೂಡ ಬೇಸರದ ಸುದ್ದಿ ಅಂತ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.